ಕನ್ನಡ ಕಿರುತೆರೆ ಮತ್ತು ಚಿತ್ರರಂಗದ ಪ್ರತಿಭಾವಂತ ನಟ, ನಿರ್ಮಾಪಕ ದಿಲೀಪ್ ರಾಜ್ ಅವರ ಅಕಾಲಿಕ ನಿಧನ ಕನ್ನಡಿಗರಿಗೆ ಅರಗಿಸಿಕೊಳ್ಳಲಾಗದಂತಹ ತೀವ್ರ ನೋವನ್ನ ಉಂಟುಮಾಡಿದೆ. ದಿಲೀಪ್ ರಾಜ್ ಅವರು ತೆರೆ ಮೇಲೆ ಒಬ್ಬ ನಟನಾಗಿ ಮಾತ್ರ ಅಷ್ಟೇ ಅಲ್ಲ, ಆತ ಒಬ್ಬ ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್ ಆಗಿ ಕೂಡ ಗೆದ್ದಿದ್ದಾರೆ. ಪ್ರೀತಿಸುವಂತ ಗಂಡ, ಜವಾಬ್ದಾರಿ ಇರುವಂತಹ ತಂದೆಯಾಗಿ ಇಡೀ ತಮ್ಮ ಫ್ಯಾಮಿಲಿಯ ಜವಾಬ್ದಾರಿಯನ್ನ ಪ್ರೀತಿಯಿಂದ ನಿಭಾಯಿಸಿದ್ದಾರೆ. ದಿಲೀಪ್ ರಾಜ್‌ರ ಈ ಹಠಾತ್ ನಿಧನ ಅವರ ಆಪ್ತರು, ಚಿತ್ರರಂಗದ ಗಣ್ಯರು ಮತ್ತೆ ಅಭಿಮಾನಿಗಳಲ್ಲಿ ತುಂಬಾನೇ ಶಾಕ್ ಕೊಟ್ಟಿದೆ. ಎಲ್ಲರೂ ಕೂಡ ಕಂಬನಿಯನ್ನ ಮಿಡಿದಿದ್ದಾರೆ. ಆಪ್ತರ ಆಕ್ರಂದನ ಅಂತೂ ಮುಗಿಲು ಮುಟ್ಟಿದೆ. ಇನ್ನು ಪತಿ ದಿಲೀಪ್ ರಾಜ್ ಅಗಲಿಕೆ ಬಗ್ಗೆ ಪತ್ನಿ ಶ್ರೀವಿದ್ಯಾ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಇನ್‌ಸ್ಟಾಗ್ರಾಮ್‌ನಲ್ಲಿ ಅವರೊಂದು ಪೋಸ್ಟ್ ಅನ್ನು ಕೂಡ ಹಾಕೊಂಡಿದ್ದಾರೆ. ಇಷ್ಟು ಬೆಂಬಲ ನೀಡಿದ್ದಕ್ಕಾಗಿ ನಾನು ಎಲ್ಲರಿಗೂ ಕೃತಜ್ಞಳಾಗಿದ್ದೇನೆ. ದಿಲೀಪ್ ಯಾವಾಗ್ಲೂ ಕಲೆ, ಸಿನಿಮಾ ಮತ್ತೆ ಇಲ್ಲಿ ನಮ್ಮ ದಯೆಯ ರೂಪದಲ್ಲಿ ನಮ್ಮೊಂದಿಗೆ ಇರ್ತಾನೆ. ನಾನು ಅವನನ್ನ ಶಾಂತಿಯಿಂದ ಹೋಗಲು ಬಿಟ್ಟು ಹೊಸ ಜೀವನವನ್ನ ಕಂಡುಕೊಳ್ಳಲು ನಿರ್ಧರಿಸಿದ್ದೀನಿ ಅಂತ ಬರ್ಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಒಂದು ವಿಷಯ ಖಚಿತ, ನಾನು ಅವನನ್ನ ಮತ್ತೆ ನೋಡುವವರೆಗೂ ನನ್ನ ಆತ್ಮಕ್ಕೆ ಶಾಂತಿ ಇಲ್ಲ ಅಂತ ಶ್ರೀವಿದ್ಯಾ ಭಾವುಕರಾಗಿ ಬರ್ಕೊಂಡಿದ್ದಾರೆ. ಇದನ್ನ ನೋಡಿದಂತಹ ನೆಟ್ಟಿಗರೆಲ್ಲರೂ ಶ್ರೀವಿದ್ಯಾ ಅವರಿಗೆ ಧೈರ್ಯ ತುಂಬುವಂತಹ ಒಂದು ಕಮೆಂಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಹೌದು. ಎಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀವಿದ್ಯಾ ಮತ್ತೆ ದಿಲೀಪ್ ರಾಜ್ ಅವ್ರದ್ದು ಲವ್ ಮ್ಯಾರೇಜ್. ಇವರಿಬ್ರು ಕೂಡ ಒಂದು ಮಾದರಿ ದಂಪತಿಗಳೇ ಆಗೋಗಿದ್ರು. ತಮ್ಮದೇ ಆದಂತಹ ಒಂದು ಸಂಸ್ಥೆಯನ್ನ ಹುಟ್ಟುಹಾಕಿ ಸಾಕಷ್ಟು ಜನರಿಗೆ ಕೆಲಸವನ್ನು ಕೂಡ ಕೊಟ್ಟಿದ್ರು. ವೃತ್ತಿ ಜೀವನದಲ್ಲಿ ಒಬ್ಬರಿಗೆ ಮತ್ತೊಬ್ಬರು ಹೆಗಲಾಗಿ ನಿಂತಿದ್ರು. ದಿಲೀಪ್ ರಾಜ್ ಮತ್ತೆ ಶ್ರೀವಿದ್ಯಾ ಇಬ್ರು ಕೂಡ ಕಾಲೇಜ್ ದಿನಗಳಲ್ಲೇ ಪರಿಚಯ ಆಗೋಗಿತ್ತು. ಪ್ರತಿ ಹಂತದಲ್ಲೂ ಕೂಡ ಒಬ್ರನ್ನೊಬ್ರು ಬಿಟ್ಕೊಡ್ತಾ ಇರ್ಲಿಲ್ಲ. ಒಬ್ರ ಜೊತೆ ಒಬ್ರು ಯಾವಾಗ್ಲೂ ಕೂಡ ಇರ್ತಾ ಇದ್ರು. ಸಿನಿಮಾ ಶೂಟಿಂಗ್ ಆಗಿರ್ಬೋದು, ಸೀರಿಯಲ್ ಶೂಟಿಂಗ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಅವಾರ್ಡ್ ಫಂಕ್ಷನ್‌ಗಳಾಗಿರಬಹುದು, ಯಾವ್ದಾದ್ರು ಹೊಸ ಸೀರಿಯಲ್ ಲಾಂಚಿಂಗ್ ಟೈಮಲ್ಲೂ ಕೂಡ ಇವರಿಬ್ರು ಜೊತೆಯಾಗೆ ಕಾಣಿಸ್ಕೊಳ್ತಾ ಇದ್ರು. ಎಲ್ಲಿ ಹೋದ್ರು ಕೂಡ ಇಬ್ರು ಜೊತೆಯಲ್ಲೇ ಇರ್ತಾ ಇದ್ರು. ಡಿ2ಆರ್ ಮೀಡಿಯಾ ಪ್ರೊಡಕ್ಷನ್ ಅನ್ನುವಂತಹ ಒಂದು ಸಂಸ್ಥೆಯನ್ನ ಇಬ್ರು ಸೇರಿ ಹುಟ್ಟು ಹಾಕಿದ್ರು. ದಿಲೀಪ್ ನಟನೆಯ ಜೊತೆಗೆ ಕ್ರಿಯೇಟಿವ್ ವಿಭಾಗದಲ್ಲೂ ಕೂಡ ಗುರುತಿಸ್ಕೊಂಡಿದ್ರು. ಶ್ರೀವಿದ್ಯಾ ಸಂಸ್ಥೆಯನ್ನು ಕೂಡ ಮುನ್ನಡೆಸ್ತಾ ಇದ್ರು. ಕಾಲೇಜು ದಿನಗಳಲ್ಲಿ ಶುರುವಾದಂತಹ ಇವರ ಪ್ರೀತಿಗೆ ಮದುವೆ ಅನ್ನುವಂತಹ ಒಂದು ಮುದ್ರೆ ಬಿದ್ದಿತ್ತು. ಅದಾದ ನಂತರ ಇವರ ಪ್ರೀತಿಗೆ ಸಾಕ್ಷಿಯಾಗಿ ಇಬ್ರು ಹೆಣ್ಮಕ್ಳು ಕೂಡ ಆದ್ರು. ಸೊ ಇದೇ ವರ್ಷ ಅಂದ್ರೆ 2026ರ ನವೆಂಬರಿಗೆ ಇವರಿಬ್ರು ಮದುವೆ ಆಗಿ 25 ವರ್ಷಗಳಾಗ್ತಾ ಇತ್ತು. ದಿಲೀಪ್ ಅವರು ಹೇಳಿದ್ರಂತೆ, ಈ 25ನೇ ವಿವಾಹ ವಾರ್ಷಿಕೋತ್ಸವಕ್ಕೆ ನಾನೊಂದು ದೊಡ್ಡ ಸರ್ಪ್ರೈಸ್ ಗಿಫ್ಟ್ ಅನ್ನೇ ಕೊಡ್ತೀನಿ ಅಂತ ಹೇಳಿ. ಆದ್ರೆ ವಿಧಿಯಾಟನೇ ಬೇರೆ ಆಗೋಗಿತ್ತು. ದಿಲೀಪ್ ರಾಜ್ ಅವರು ಇಷ್ಟು ಬೇಗ ಬಾರದ ಲೋಕಕ್ಕೆ ಹೋಗ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡೇ ಇರ್ಲಿಲ್ಲ. ಸೊ ಶ್ರೀವಿದ್ಯಾ ಮತ್ತೆ ದಿಲೀಪ್ ರಾಜ್ ಅವರ ಒಂದು ಲವ್ ಸ್ಟೋರಿ ತುಂಬಾನೇ ಇಂಟ್ರೆಸ್ಟಿಂಗ್. ಕಾಲೇಜ್ ಡೇಸ್ ನಲ್ಲೇನೆ ದಿಲೀಪ್ ರಾಜ್ ಅವರಿಗೆ ವಿದ್ಯಾ ಅವರು ಅಭಿಮಾನಿ ಆಗೋಗಿದ್ರಂತೆ. ಫ್ರೆಂಡ್ಸ್ ಮೂಲಕ ಈ ವಿಷಯ ಗೊತ್ತಾಗಿ ಶ್ರೀವಿದ್ಯಾ ಅವರನ್ನ ಕರೆದು ಯಾಕೆ ನನ್ನನ್ನ ಮಾತಾಡಿಸ್ಲಿಲ್ಲ ಅಂತ ಹೇಳಿ ದಿಲೀಪ್ ಅವರು ಕೇಳಿದ್ರು. ಸೊ ಇನ್ಮುಂದೆ ದಿನ ನನ್ನನ್ನ ಬಂದು ಮಾತಾಡಿಸ್ಕೊಂಡು ಹೋಗ್ಬೇಕು ಅಂತ ದಿಲೀಪ್ ರಾಜ್ ಅವರು ಒಂದು ಆರ್ಡರ್ ಕೂಡ ಮಾಡ್ಬಿಟ್ಟಿದ್ರಂತೆ. ಅದಾದ ನಂತರ ಶ್ರೀವಿದ್ಯಾ ಅವರು ದಿನ ಹೋಗಿ ಮಾತಾಡಿಸ್ತಾ ಇದ್ರಂತೆ ದಿಲೀಪ್ ಅವ್ರನ್ನ. ಕಾಲೇಜ್ನಲ್ಲಿ ಒಮ್ಮೆ ಯಾವಾಗ್ಲೂ ನನ್ನ ಜೊತೆ ಇರ್ತೀಯಾ ಅಂತ ಹೇಳಿ ದಿಲೀಪ್ ಅವರು ಕೇಳಿದಾಗ ಹ್ಞೂ ಅಂತ ಹೇಳಿದ್ರು ಶ್ರೀವಿದ್ಯಾ ಅವರು. ಹೀಗೆ ಇವರಿಬ್ಬರ ಪ್ರೀತಿ ಶುರು ಆಗುತ್ತೆ. ಒಂದ್ಸಲ ಫೋನಲ್ಲಿ ಮಾತಾಡ್ಬೇಕಾದ್ರೂ ಕೂಡ ಇವಾಗ್ಲೂ ನೀನು ನನ್ನ ಜೊತೆ ನಿಲ್ತೀಯಾ ಅಂತ ಕೇಳಿದಾಗ ಖಂಡಿತವಾಗ್ಲೂ ಇರ್ತೀನಿ ಅಂತ ಶ್ರೀವಿದ್ಯಾ ಅವರು ಉತ್ತರವನ್ನ ಕೊಟ್ಟಿದ್ರಂತೆ. ಹಾಗಿದ್ರೆ ಇನ್ಮುಂದೆ ನೀನೇ ನನ್ನ ಗರ್ಲ್ ಫ್ರೆಂಡ್ ಅಂತ ಫಿಕ್ಸ್ ಆಗ್ಬಿಟ್ಟಿದ್ರು ದಿಲೀಪ್ ಅವರು. ಸೊ ದಿಲೀಪ್ ರಾಜ್ ಬಹಳ ತರ್ಲೆ, ಹೋಗಿ ಹೋಗಿ ಅವನನ್ನ ನಂಬ್ಕೊಂಡಿದ್ಯಾ ಅಂತ ಹೇಳಿ ಶ್ರೀವಿದ್ಯಾ ಅವರಿಗೆ ಸ್ನೇಹಿತರು ಕೂಡ ಹೇಳ್ತಾ ಇದ್ರಂತೆ ಬೇಡ ಅಂತ ಹೇಳಿ. ಆದ್ರೆ ತಮ್ಮ ಲವ್ ಸ್ಟೋರಿ ಯಾವ ರೀತಿ ಶುರುವಾಗಿತ್ತೋ ಆ ಒಂದು ಪ್ರೀತಿ ಇಲ್ಲಿವರೆಗೂ ಕೂಡ ಹಾಗೆ ಇಟ್ಕೊಂಡಿದ್ರು ಶ್ರೀವಿದ್ಯಾ ಮತ್ತೆ ದಿಲೀಪ್ ರಾಜ್. ಇನ್ನು ದಿಲೀಪ್ ಮತ್ತೆ ಶ್ರೀವಿದ್ಯಾ ಅವರು ಮದ್ವೆ ಆದಾಗ ದಿಲೀಪ್ ಅವ್ರಿಗೆ 23 ವರ್ಷ ಅಷ್ಟೇನೆ, ಶ್ರೀವಿದ್ಯಾಗೆ 21 ವರ್ಷ ಅಷ್ಟೇ ಇತ್ತು. ಸೊ ಆಗ ಪ್ರೀತಿಗಾಗಿ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ರು ದಿಲೀಪ್ ಅವರು. ಅದೇ ಟೈಮ್ ನಲ್ಲಿ ಬಾಯ್ ಫ್ರೆಂಡ್ ಸಿನಿಮಾಗೂ ಕೂಡ ಅವಕಾಶವನ್ನ ಸಿಕ್ಕಿತ್ತು. ದಿಢೀರ್ ಅಂತ ಹೇಳಿ ಧಾರಾವಾಹಿಯನ್ನ ಬಿಟ್ಟು ಸಿನಿಮಾ ಹಿಂದೆ ಬಂದ್ಬಿಟ್ಟಿದ್ರು ದಿಲೀಪ್ ಅವರು. 2.5 ವರ್ಷ ನಯಾ ಪೈಸೆ ಆದಾಯ ಕೂಡ ಇರ್ಲಿಲ್ಲ. ಆಗ ಶ್ರೀವಿದ್ಯಾ ಯಾವುದೋ ಒಂದು ಹಿಯರಿಂಗ್ ಕ್ಲಿನಿಕ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರಂತೆ. 7ರಿಂದ 8 ಸಾವಿರ ಸಂಬಳ ಅಷ್ಟೇ. ಆಗ ಮೊದಲನೇ ಮಗಳು ಹುಟ್ತಾಳೆ. ಅಂತಹ ಟೈಮಲ್ಲಿ ಶ್ರೀವಿದ್ಯಾ ಅವರ ಆದಾಯದಲ್ಲೇನೆ ಜೀವನವನ್ನ ಸಾಗಿಸ್ತಾ ಇದ್ರು. ಆ ದಿನಗಳನ್ನ ದಿಲೀಪ್ ರಾಜ್ ಅವರು ಯಾವತ್ತೂ ಕೂಡ ಮರ್ತಿರ್ಲಿಲ್ಲ. ಯಾಕಂದ್ರೆ ಸಂದರ್ಶನ ಒಂದ್ರಲ್ಲಿ ದಿಲೀಪ್ ಅವರು ಶ್ರೀವಿದ್ಯಾ ಬಗ್ಗೆ ಈ ತರ ಒಂದು ಒಳ್ಳೆ ಒಪಿನಿಯನ್ ಆಗಿ ಆಕೆಯನ್ನ ಯಾಕೆ ಪ್ರೀತಿಸ್ತೀನಿ ಅನ್ನೋದನ್ನ ತಾವೇ ಖುದ್ದು ಹೇಳ್ಕೊಂಡಿದ್ರು.
ಇನ್ನು ದಿಲೀಪ್ ರಾಜ್ ಅವರಿಗೆ ನಟನೆ ಜೊತೆಗೆ ಏನಾದ್ರೂ ಒಂದು ಸಾಧಿಸ್ಬೇಕು ಅನ್ನುವಂತ ಹಂಬಲ ಇದ್ದೇ ಇತ್ತು. ಸೊ ಅದಕ್ಕೆ ಸಾಥ್ ನೀಡಿದ್ದು ಇದೇ ಶ್ರೀವಿದ್ಯಾ. ಸೊ ಈ ಇಬ್ರು ಸೇರಿ ಆರಂಭ ಮಾಡಿದ್ದೆ ಡಿ2ಆರ್ ಮೀಡಿಯಾ ಪ್ರೊಡಕ್ಷನ್. ಇಲ್ಲಿ ಇಬ್ಬರ ಜವಾಬ್ದಾರಿ ಕೂಡ ಸ್ಪಷ್ಟ ಆಗಿರುತ್ತೆ. ಶ್ರೀವಿದ್ಯಾ ಅವರು ಸಂಸ್ಥೆಯ ಆರ್ಥಿಕ ನಿರ್ವಹಣೆ ಮತ್ತೆ ಆಡಳಿತಾತ್ಮಕ ಜವಾಬ್ದಾರಿಗಳನ್ನ ಸಮರ್ಥವಾಗಿ ನಿಭಾಯಿಸಿದ್ರೆ, ದಿಲೀಪ್ ರಾಜ್ ಅವರು ಕತೆ, ಚಿತ್ರಕಥೆ ಮತ್ತೆ ಕ್ರಿಯೇಟಿವ್ ಕೆಲಸಗಳನ್ನ ನೋಡ್ಕೊಳ್ತಾ ಇದ್ರು. ಈ ಜಂಟಿ ಪರಿಶ್ರಮದ ಫಲವಾಗಿನೇ ಕನ್ನಡದಲ್ಲಿ ಮನೆ ಮನಗಳಲ್ಲಿ ರಂಜಿಸಿದಂತಹ ತುಂಬಾನೇ ಹಲವಾರು ಧಾರಾವಾಹಿಗಳು ಮೂಡಿಬಂತು. ಇನ್ನು ಜಿ ಕನ್ನಡ ವಾಹಿನಿಯ ಸೂಪರ್ ಹಿಟ್ ಧಾರಾವಾಹಿಗಳಲ್ಲಿ ಒಂದಾಗಿರುವಂತಹ ಹಿಟ್ಲರ್ ಕಲ್ಯಾಣ ಈ ದಂಪತಿಗಳ ಅತಿ ದೊಡ್ಡ ಯಶಸ್ಸು ಅಂತಾನೆ ಹೇಳ್ಬಹುದು. ಇದರಲ್ಲಿ ಎಜೆ ಪಾತ್ರದ ಮೂಲಕ ದಿಲೀಪ್ ಅವರು ನಟನಾಗಿ ಪ್ಲಸ್ ನಿರ್ಮಾಪಕನಾಗಿ ಕೂಡ ಏಕಕಾಲದಲ್ಲಿ ಎರಡನ್ನ ನಿಭಾಯಿಸಿದ್ರು. ಆದ್ರೆ ಶ್ರೀವಿದ್ಯಾ ಅವರ ಸಾಥ್ನಿಂದಾಗಿ ದಿಲೀಪ್ ಅವರು ಇದನ್ನ ತುಂಬಾನೇ ಈಸಿಯಾಗಿ ಮಾಡಿಬಿಟ್ರು. ಇಷ್ಟೇ ಅಲ್ಲ, ಇವರು ಪಾರು ಒಂದು ಸೀರಿಯಲ್ಗೂ ನಿರ್ಮಾಣವನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಇತ್ತೀಚೆಗೆ ಪ್ರಸಾರ ಆಗ್ತಿರುವಂತಹ ಕೃಷ್ಣ ರುಕ್ಕು ಧಾರಾವಾಹಿಗಳು ಕೂಡ ಈ ಜೋಡಿಯ ಪರಿಶ್ರಮ ಅಂತಾನೆ ಹೇಳ್ಬಹುದು. ಇನ್ನು ದಿಲೀಪ್ ಮತ್ತೆ ಶ್ರೀವಿದ್ಯಾ ಜಸ್ಟ್ ಮಾಲೀಕರಾಗಿಲ್ಲ ಆ ಪ್ರೊಡಕ್ಷನ್ ಅಲ್ಲಿ. ತಮ್ಮ ಪ್ರೊಡಕ್ಷನ್ ಹೌಸ್ ನಲ್ಲಿ ಕೆಲಸ ಮಾಡುವಂತಹ ನೂರಾರು ತಂತ್ರಜ್ಞರು ಮತ್ತೆ ಕಲಾವಿದರಿಗೆ ಕುಟುಂಬದ ಸದಸ್ಯರಂತಿದ್ರು. ಎಲ್ಲರ ಜೊತೆನೂ ನಗ್ನಗ್ತಾ ಮಾತಾಡ್ತಾ ಇದ್ರು. ಎಷ್ಟೇ ಟೆನ್ಷನ್, ಎಷ್ಟೇ ಒತ್ತಡ ಇದ್ರೂ ಕೂಡ ಎಲ್ಲರ ಜೊತೆನೂ ಕೂಡ ಒಂದು ಮುಗುಳ್ನಗೆಯಿಂದಾನೇ ಕೆಲಸವನ್ನ ಮಾಡ್ತಾ ಇದ್ರು. ವೃತ್ತಿ ಮತ್ತೆ ವೈಯಕ್ತಿಕ ಜೀವನದ ನಡುವೆ ತುಂಬಾನೇ ಒಂದೊಳ್ಳೆ ಸಮತೋಲನ ಅಂತ ಹೇಳ್ತೀವಲ್ಲ, ಎಲ್ಲೆರಡೂ ಕೂಡ ಬ್ಯಾಲೆನ್ಸ್ ಆಗಿ ಇಟ್ಕೊಂಡಿದ್ರು ಈ ಜೋಡಿ. ತಮ್ಮ ಜೊತೆ ಬೇರೆ ಒಬ್ಬ ಕಲಾವಿದರನ್ನು ಕೂಡ ಬೆಳೆಸುವಂತಹ ಒಂದು ಒಳ್ಳೆ ಗುಣ ಇತ್ತು ದಿಲೀಪ್ ರಾಜ್ ಅವರಿಗೆ. ಸೊ ಹೊಸ ಹೊಸ ಕಲಾವಿದರಿಗೆ ಅವರು ಅವಕಾಶವನ್ನ ಕೊಟ್ಟಿದ್ದಾರೆ, ಹೇಳ್ಕೊಟ್ಟಿದ್ದಾರೆ. ಮತ್ತೆ ತೆರೆ ಮೇಲೆ ಯಾವ ರೀತಿಯಾಗಿ ಅವರು ಆಕ್ಟ್ ಅನ್ನ ಮಾಡ್ಬೇಕು ಅನ್ನೋದನ್ನು ಕೂಡ ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ಹೇಳ್ಕೊಂಡಿದ್ದಾರೆ. ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಗಲಿಕೆಯ ನಂತರ ಒಂದಷ್ಟು ಪೋಸ್ಟ್‌ಗಳು ಹಾಕ್ತಾರೆ. ಯಾವ ಹಿರಿಯ ನಟಿ, ಕಿರಿಯರು ಅಂತ ಏನಿಲ್ಲ, ಪ್ರತಿಯೊಬ್ಬರು ಕೂಡ ದಿಲೀಪ್ ರಾಜ್ ಅವರ ಅಗಲಿಕೆಗೆ ಕಂಬನಿಯನ್ನ ಮಿಡಿದಿದ್ದಾರೆ. ಸೊ ಇವತ್ತು ದಿಲೀಪ್ ರಾಜ್ ಅವರು ನಮ್ಮನ್ನ ಅಗಲಿರ್ಬೋದು ನಿಜ, ಆದ್ರೆ ಅವರು ಪತ್ನಿಯೊಂದಿಗೆ ಸೇರಿ ಕಟ್ಟಿದಂತಹ ಈ ಸೃಜನಶೀಲ ಸಾಮ್ರಾಜ್ಯ ಮತ್ತೆ ಅವರು ನೀಡಿದ ಅದ್ಭುತ ಕಲಾಕೃತಿಗಳು ಸದಾ ಕನ್ನಡಿಗರ ನೆನಪಿನಲ್ಲಿ ಜೀವಂತವಾಗಿರುತ್ತೆ ಅಷ್ಟೇ. ಅವರ ಕುಟುಂಬಕ್ಕೆ, ಅದರಲ್ಲೂ ವಿಶೇಷವಾಗಿ ಅವರ ಪತ್ನಿ ಶ್ರೀವಿದ್ಯಾ ಅವರಿಗೆ ಈ ದುಃಖ ಭರಿಸುವ ಶಕ್ತಿ ಭಗವಂತನೇ ನೀಡಬೇಕಿದೆ.